ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 31 ಹಾಗೆ 32ನೇ ಕಂತಿನ ಹಣದ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ನಮಗಿನ್ನು 31ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಹಾಗೆ ಎಷ್ಟು % ಜನರಿಗೆ 31ನೇ ಕಂತಿನ ಹಣ ಜಮಾ ಆಗಿದೆ, ಕೆಲವೊಬ್ಬರು ನಮಗೆ 4,000 ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರು ನಮಗೆ 31ನೇ ಕಂತಿನ ಹಣ ಬಂದಿದೆ, 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ತುಂಬ ಜನ ನಮಗೆ 32ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಹಣ ರಿಲೀಸ್ ಆಗೋಗಿದೆ, ಬೆಳಗ್ಗೆ 10 ಗಂಟೆಗೆ ಬಂದಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಎಲ್ಲರಲ್ಲೂ ಕೂಡ ಇನ್ನೊಂದು ರಿಕ್ವೆಸ್ಟು, ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ಮೀಶೋ ಪ್ರಾಡಕ್ಟ್ಗಳನ್ನ ರಿವ್ಯೂನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರ ಹತ್ರನೂ ಕೂಡ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 31ನೇ ಕಂತಿನ ಹಣದ ಬಗ್ಗೆ ತುಂಬ ಕಮೆಂಟ್ಸ್ಗಳು, ಅದರಲ್ಲಿ ತುಂಬ ಜನ ನಮಗೆ ಬಂದಿದೆ ಅಂತಲೂ ಕಮೆಂಟ್ ಮಾಡ್ತಾ ಇದ್ದಾರೆ, ಹಾಗೆ ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಕಳೆದ 3 ದಿನದಿಂದ 2ನೇ ಹಂತದಲ್ಲಿ 31ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. ಬಟ್ ಆದರೆ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಇವಾಗ ಕೊಡಗು ಆಗಿರ್ಬೋದು, ಆ ಜಿಲ್ಲೆಗೆ ಇನ್ನೂ ಕೂಡ ಒಂದು ಕಂತು ಕೂಡ ಬಂದಿಲ್ಲ. ಹಾಗೆ ಇನ್ನು ಕೆಲವೊಂದು 3-4 ಜಿಲ್ಲೆಗಳಿಗೆ ಒಬ್ರಿಗೂ ಕೂಡ 31ನೇ ಕಂತಿನ ಹಣ ಬಂದಿಲ್ಲ. ಅಂದರೆ ಇನ್ನೂ ಬಿಡುಗಡೆನೇ ಆಗಿಲ್ಲ. ಕೆಲವೊಂದೊಂದು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಒಂದು 25 ಜಿಲ್ಲೆಗಳಿಗಂತೂ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ. ಇನ್ನೂ ಒಂದು 5-6 ಜಿಲ್ಲೆಗಳಿದೆ. ಸೊ ಆ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಜೊತೆಗೆ ಈಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ 100% ಫಲಾನುಭವಿಗಳಿಗೆ ಬಂದಿಲ್ಲ. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ನಮ್ಗೆ ಇನ್ನೂ ಬಂದಿಲ್ಲ, ನಮ್ದು ಈ ಡಿಸ್ಟ್ರಿಕ್ಕು ನಮಗೆ ಯಾಕೆ ಬಂದಿಲ್ಲ, ಬಿಡುಗಡೆ ಆಗಿ ಇಷ್ಟು ದಿನ ಆಯಿತು, ನಮಗೆ ಯಾಕೆ ಕೊಟ್ಟಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಆಲ್ಮೋಸ್ಟ್ ಹೇಳ್ದಂಗೆ ಇದುವರೆಗೂ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಒಂದು 50 to 60% ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ ಒಂದು 40-45% ಅಷ್ಟು ಜನಗಳಿಗೆ ಇನ್ನೂ 31ನೇ ಕಂತಿನ ಹಣ ಬಂದಿಲ್ಲ. ಈಗ 45% ಅಷ್ಟು ಜನ ಅಂತ ತಗೊಂಡ್ರು ಕೂಡ ಇನ್ನೂ ಒಂದು 50 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ 31ನೇ ಕಂತಿನ ಹಣ ಬರಬೇಕು. ನಿಜವಾಗ್ಲೂ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಕಂತು ತುಂಬ ಸ್ಲೋ ಆಗಿ ಬರ್ತಾ ಇದೆ. ಈ ಹಿಂದೆನೂ ಒಂದು 5-6 ಕಂತು ಹಿಂದೆನೂ ಕೂಡ ಇದೇ ರೀತಿ ಸ್ಲೋ ಆಗಿ ಬರ್ತಾ ಇತ್ತು. ಬಟ್ ಅದಾದಮೇಲೆ ಈಗ ಒಂದು 5-6 ಕಂತಿಂದ ತುಂಬ ಸ್ಪೀಡಾಗಿ ಬರ್ತಾ ಇತ್ತು ಬಿಡುಗಡೆ. ಆಗ ಒಂದು ವಾರದಷ್ಟರಲ್ಲಿ ಒಂದು 80% ಜನಗಳಿಗೆ ಬಂದುಬಿಡ್ತಿತ್ತು. ಸೊ ಈ ಒಂದು ಕಂತು ಏನಿದೆಯಲ್ಲ, ಇದು ತುಂಬ ಅಂದರೆ ತುಂಬ ಸ್ಲೋ ಇದೆ ನೋಡಿ. 2ನೇ ಹಂತದಲ್ಲಿ ಬಿಡುಗಡೆ ಆದರೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಹೇಳ್ದಾಗೆ ಒಂದು 25 ಜಿಲ್ಲೆಗಳಿಗೆ ಮಾತ್ರನೇ ಬಂದಿದೆ. ಇನ್ನೂ ಒಂದು 5-6 ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ. ಭವಿಷ್ಯ ನೋಡೋಣ, ಇನ್ನೊಂದು 2-3 ದಿನ ವೆಯ್ಟ್ ಮಾಡಿ, ಅಥವಾ ಸೋಮವಾರ ಏನಾದರೂ ಇನ್ನೊಂದು ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡಿ ನೋಡೋಣ. ಹೇಳ್ದಾಗೆ ಇನ್ನೂ ಕೂಡ ಒಂದು 50 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ 31ನೇ ಕಂತಿನ ಹಣ ಬರಬೇಕು. ಕೆಲವೊಬ್ಬೊಬ್ಬರು ಎಲ್ರಿಗೂ ಬಂದಿದೆಯೇನೋ, ನಮಗೆ ಬಂದಿಲ್ಲ, ನಮಗೆ ಯಾಕೆ ಬಂದಿಲ್ಲ, ಇವಾಗ ಪರಿಷ್ಕರಣೆ ಮಾಡ್ತೀವಿ ಅಂದರು, ಮತ್ತು ಹೊಸದಾಗಿ ಅಪ್ಲಿಕೇಶನ್ ಬೇರೆ ಹಾಕಬೇಕು ಅಂತಂದರು. ಸೊ ನಾವೇನಾದರೂ ಅಪ್ಲಿಕೇಶನ್ ಹಾಕಿಲ್ವಾ, ನಮ್ಮ ಮನೆ ಅಕ್ಕಪಕ್ಕದವ್ರು ಯಾರಾದರೂ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಬಂದಿದೆಯಾ, ನಮಗೆ ಹೇಳ್ತಾ ಇಲ್ವಾ. ಸೊ ಈ ರೀತಿ ಎಲ್ಲ ಮೈಂಡಲ್ಲಿ ಬರೋದು ನಿಜವಾಗ್ಲೂ ಸಹಜನೇ. ಬಟ್ ಆ ರೀತಿ ಯಾವುದೇ ರೀತಿ ಏನೂ ತೊಂದರೆ ಆಗಿಲ್ಲ. ನಿಮ್ಗೆ ಎಲ್ಲ ಕಂತು ಬಂದಿದೆ, 31ನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಬರುತ್ತೆ. ಯಾಕಂದರೆ ಇನ್ನೂ ಕೂಡ ಒಂದು 50 ಲಕ್ಷದಷ್ಟು ಜನರಿಗೆ 31ನೇ ಕಂತಿನ ಹಣ ಬರಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಅಂದರೆ ನಮಗೆ ಬೇಜಾರಾಗುತ್ತೆ, ನಮಗೆ ಬರಲಿಲ್ವಲ್ಲ ಎಲ್ರಿಗೂ ಬಂತು ಅಂತ ಹೇಳ್ಬಿಟ್ಟು. ಬಟ್ ಈ ಕಂತೇನೆ ಹಾಗೆ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಬಟ್ ಎಲ್ರಿಗೂ ಕೂಡ ಬರುತ್ತೆ, ಅದೇ ತುಂಬಾ ಟೈಮನ್ನು ತಗೊಳುತ್ತೆ ಅಷ್ಟೇ. ಇವಾಗ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಗೊತ್ತಾಯಿತು ಅಂದ್ಕೊತೀನಿ. ಇನ್ನು ಕೆಲವೊಬ್ಬೊಬ್ಬರು ನಮಗೆ 4,000 ಬಂದಿದೆ 31 ಹಾಗೆ 32ನೇ ಕಂತಿನ ಹಣ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಅದು 32ನೇ ಕಂತಿನ ಹಣ ಅಲ್ಲ. ನಿಮಗೆ 30ನೇ ಕಂತಿನ ಹಣ ಹಾಗೆ 31ನೇ ಕಂತಿನ ಹಣ ಬಂದಿರುವಂಥದ್ದು. ಯಾಕಂತಂದರೆ ಎಷ್ಟೋ ಜನರಿಗೆ ಲೆಕ್ಕ ಮಿಸ್ ಆಗಿಬಿಟ್ಟಿದೆ. ಯಾಕಂತಂದರೆ ಇವಾಗ 30ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ, ಅವರಿಗೆ 31ನ ಹಾಕಿದ್ದಾರೆ. ಸೊ ಈ ರೀತಿ ಒಂದು ಕಂತನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಇನ್ನೊಂದು ಕಂತು ರಿಲೀಸ್ ಆದಾಗ ಹಾಕೋದು. ಸೊ ಈ ರೀತಿ ಮಾಡಿದಾಗ ಆಲ್ಮೋಸ್ಟ್ ಎಲ್ರಿಗೂ ಕನ್ಫ್ಯೂಸ್ ಆಗೋದು ಸಹಜನೇ. ಸೊ ಆ ರೀತಿ ಕನ್ಫ್ಯೂಸ್ ಆಗಿರ್ತೀರ ಅಷ್ಟೇ.
ಇವಾಗ ಎಲ್ರಿಗೂ ಕೂಡ 31ನೇ ಕಂತಿನ ಹಣ ಮಾತ್ರನೇ ಬಂದಿರೋದು. ನಿಮಗೆ 4,000 ಬಂದಿರ್ಬೋದು, ಬಟ್ ಆದರೆ 30 ಹಾಗೆ 31ನೇ ಕಂತಿನ ಹಣ ಆಗಿರುತ್ತೆ. ಅದು 32ನೇ ಕಂತಿನ ಹಣ ಅಂತೂ 100% ಅಲ್ಲ, ಓಕೆನಾ. ಇನ್ನು ಕೆಲವೊಬ್ಬೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ 31ನೇ ಕಂತಿನ ಹಣ ಬಂದಿದೆ, 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ. ಸೊ ಆ ರೀತಿಯೂ ಕೂಡ ಆಗಿಲ್ಲ, ಅದು ನೀವು ತಪ್ಪಾಗಿ ತಿಳ್ಕೊಂಡಿರ್ತೀರಾ. ನಿಮಗೆ 30ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇವಾಗ ಅದು 30ನೇ ಕಂತಿನ ಹಣ ಆಗಿರುತ್ತೆ. 31ನೇ ಕಂತಿನ ಹಣ ಇನ್ನೂ ತುಂಬ ಜನರಿಗೆ ಬರಬೇಕು. ಇನ್ ಕೇಸ್ ಇದರಲ್ಲೂ ಬರಲಿಲ್ಲ ನಿಮಗೆ ಅಂತಂದರೆ 32 ರಿಲೀಸ್ ಆದಮೇಲೆ ನಿಮ್ಗೆ ಏನಾದರೂ 2,000 ಬಂತು ಮತ್ತೆ ಅಂತಂದರೆ ಅದು 31ನೇ ಕಂತಿನ ಹಣ ಆಗಿರುತ್ತೆ, ಅದು 32ನೇ ಕಂತಿನ ಹಣ ಆಗಿರಲ್ಲ. ಸೊ ಹಿಂಗೆ ಕೆಲವರಿಗೆ ತುಂಬ ಹಿಂದೆ ಆಗ್ತಾ ಇದೆ. ಇವಾಗ ತುಂಬ ಜನರಿಗೆ ಆಲ್ಮೋಸ್ಟ್ ಒಂದು 20 ಲಕ್ಷದಷ್ಟು ಜನಗಳಿಗೆ 31ನೇ ಕಂತಿನ ಹಣ ಬರಲ್ಲ. 32 ಏನು ರಿಲೀಸ್ ಆಗುತ್ತಲ್ಲ ಆವಾಗ ಫಸ್ಟ್ 31 ಬರುತ್ತೆ, ಆಮೇಲೆ ನೆಕ್ಸ್ಟ್ 32ನೇ ಕಂತಿನ ಹಣ ಬರುತ್ತೆ. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಎಷ್ಟೋ ಜನರು ಹಂಗೆ ತಿಳ್ಕೊಂಡಿದ್ದಾರೆ, ನಮಗೆ 30 ಬಂದಿಲ್ಲ, ನಮ್ಗೆ 31 ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಇವಾಗ ಬಂದಿರುವಂಥ ಹಣ ನಿಮಗೆ 30ನೇ ಕಂತಿನ ಹಣ. ನೆಕ್ಸ್ಟ್ ನಿಮಗೆ 30ನೇ ಕಂತಿನ ಹಣ ಬಂದಿರೋದು. ನೆಕ್ಸ್ಟ್ ನಿಮಗೆ 32ನೇ ಕಂತಿನ ಹಣ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ, ಓಕೆನಾ. ಇನ್ನೇನಾದರೂ 31ನೇ ಕಂತಿನ ಹಣದ ಬಗ್ಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಹೇಳಿದಾಗ ಎಲ್ಲ ಜಿಲ್ಲೆಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಒಂದು 55%, 60% ಒಳಗಡೆ ಅಷ್ಟು ಜನರಿಗೆ ಮಾತ್ರನೇ ಬಂದಿದೆ. ಮತ್ತು ತುಂಬ ಸ್ಲೋ ಇದೆ ಬರುವಂಥ ಪ್ರೋಸೆಸ್ಸು, ತುಂಬ ಸ್ಲೋ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಇನ್ನು 32ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. 31 ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರು 32 ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಚಾನಲ್ಗಳಲ್ಲಿ ಆಲ್ರೆಡಿ 32 ಕೂಡ ಬಿಡುಗಡೆ ಆಗಿದೆ. ಇಷ್ಟು ಜಿಲ್ಲೆಗೆ ಬಂದಿದೆ, ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗಿದೆ, ಸಂಜೆ 4 ಗಂಟೆಗೆ ಬಂದಿದೆ, ಮಧ್ಯಾಹ್ನ 12 ಗಂಟೆಗೆ ಬಂದಿದೆ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಲ್ಲ. ಸೊ ಹಾಗಾಗಿ ಏನು ಅಂದ್ಕೊಂಡಿರ್ತಾರೆ ಕೆಲವರು 32 ಕೂಡ ರಿಲೀಸ್ ಆಗಿರ್ಬೋದೇನೋ, ಎಲ್ರಿಗೂ ಬಂದಿದೆ ನಮಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ನಮಗೆ 32ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು 32ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂದರೆ DBTನಲ್ಲಿ ಆಲ್ರೆಡಿ ಶೋ ಆಗ್ತಾ ಇದೆ. ಅದರಲ್ಲೂ ಕೆಲವೊಬ್ಬೊಬ್ರು ನಮಗೆ ಶೋ ಆಗ್ತಾ ಇಲ್ಲ 32ನೇ ಕಂತಿನ ಹಣ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ಬೊಬ್ರು DBTನಲ್ಲಿ ಶೋ ಆಗ್ತಾ ಇಲ್ಲ, ಬಟ್ ಬಿಡುಗಡೆ ಆಗಿದೆ ಆಲ್ರೆಡಿ 32ನೇ ಕಂತಿನ ಹಣ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೂ ಕೂಡ ಕೊಟ್ಟು DBTನಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ, ಬಟ್ ಇನ್ನು ಖಾತೆಗಳಿಗೆ ಜಮಾ ಆಗಿಲ್ಲ. ಸೊ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ವಲ್ಪ ಟೈಮ್ನ ತಗೊಳುತ್ತೆ. ಇನ್ನು 31ನೇ ಕಂತಿನ ಹಣ ತುಂಬ ಜನರಿಗೆ ಬಂದಿರಲಿಲ್ಲ. ಸೊ ಅವ್ರಿಗೆಲ್ರಿಗೂ ಕೂಡ 31 ಬರ್ತಾ ಇದೆ. ಮೇ ಬಿ ಅದೊಂದು 85%, 90% ಅಷ್ಟು ಜನಗಳಿಗೆ ಕಂಪ್ಲೀಟ್ ಆದಮೇಲೆ ಬಹುಶಃ 32ನೇ ಕಂತಿನ ಹಣನ ರಿಲೀಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕಂತೂ ಇನ್ನೂ 32ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಯಾವ ಜಿಲ್ಲೆಗೂ ಬಂದಿಲ್ಲ. ಇವಾಗ ಬೆಳಗ್ಗೆನೂ ರಿಲೀಸ್ ಮಾಡಿಲ್ಲ, ನಿನ್ನೆ ಮಧ್ಯಾಹ್ನನೂ ರಿಲೀಸ್ ಮಾಡಿಲ್ಲ, ನಾಳೆ ಬೆಳಗ್ಗೆನೂ ರಿಲೀಸ್ ಮಾಡ್ತಾರೋ ಇಲ್ಲೋ ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೇ ಬಂತು ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಯಾಕಂತಂದರೆ ಇವಾಗ ಆಲ್ರೆಡಿ DBTನಲ್ಲಿ ಶೋ ಆಗ್ತಿರೋದ್ರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ಬಟ್ ಸದ್ಯದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ 32ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಸೊ ಅದು ಕೂಡ ಮೇ ಬಿ ಯಾವಾಗ ಬಿಡುಗಡೆ ಆಗಬಹುದು ಅಂತಂದರೆ ಇವಾಗ ಆಗಸ್ಟ್ ಮೊದಲನೇ ವಾರ, ಇವಾಗ ಆಗಸ್ಟ್ ಇವತ್ತು ಆಲ್ರೆಡಿ 1ನೇ ತಾರೀಕು, ಇವತ್ತು ಆಗಸ್ಟಿಗೆ ನಾವು ಆಲ್ರೆಡಿ ಕಾಲಿಟ್ಟಿದ್ದೀವಿ. ಮೇ ಬಿ ಇನ್ನೊಂದು ವಾರ, ಇನ್ನೊಂದು 2 ವಾರದಷ್ಟರಲ್ಲಿ 32ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ಬೋದು. ಆಲ್ರೆಡಿ DBTನಲ್ಲಿ ಶೋ ಆಗ್ತಿರೋದ್ರಿಂದ ಆದಷ್ಟು ಬೇಗ ಜಮಾ ಆಗುತ್ತೆ. ಇನ್ ಕೇಸ್ ಏನಾದರೂ ಜಮಾ ಆಯಿತು ಖಾತೆಗಳಿಗೆ ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಇನ್ನೇನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.